ನೂರಾರು ಜನರು ಅಧಿಕಾರಿಗಳ ಸಾವಿಗೆ ಕಾರಣನಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರನಿಗೆ ಹೈ ಸೆಕ್ಯೂರಿಟಿ ಬೇರೆ ನೀಡಲಾಗಿದೆ. ಇಂಥ ರಕ್ಕಸನಿಗೆ ಮರಣದಂಡನೆ ನೀಡಬೇಕೆಂಬ ಕೂಗು ಹೆಚ್ಚಾಗಿದೆ. मास्टरमाइंड के शिक्षे आगबेकु। जो दाऊद है, हाफिज सईद है, जो आतंकवादी और मास्टरमाइंड है जो पाकिस्तान में, उन लोगों को भी लाके फांसी की सजा देनी चाहिए। अभी हमारा वैसे भी इंडिया नया भारत है, तो हमारी भारत घुस कर मार के आती है आतंकवादी को। तो मैं यही अपील करूंगी, जो अभी भी वहाँ पर जिंदा बैठे हैं, जो आतंकवाद बढ़ा रहे, जो कसाब जैसे लोगों को बनाते हैं, जो कसाब जैसे लोगों को हमारे देश में या कहीं और भी भेजते, उन लोगों को आप खत्म कीजिए। रक्कस उग्रनिगे मरण दंडने विधिसी। आज इतने करने बाद एक फर्स्ट प्रधानमंत्री जो आज मेन मास्टरमैन जो अमेरिका में था, छुप के बैठा था, आज उसको इंडिया में ला रहे, वो उसके पर राज खोलेगा सब मास्टरमैनों का। जो आतंकवादी हमला हुआ, पाकिस्तान बैठे हाफिज सईद है, दाऊद है, लकवी है, और भी बैठे गुने सुने और भी है, डेविड हेडी तो अमेरिका में जेल में वो 35 साल की। ये राज खोलने बाद मालूम पड़ेगा और कितने कितने लोग अंदर है। उसको तोहर राणा को जब फांसी दोगे ना तो अपना देश हिंदुस्तान एकदम जय जयकार होगा। 17 ವರ್ಷಗಳ ಹೋರಾಟಕ್ಕೆ ಸಿಕ್ಕ ಜಯ। ये अपने आप में इस सरकार के द्वारा एक इतनी बड़ी कूटनीतिक सफलता है, ऐतिहासिक सफलता है कि वो जो 175 लोगों की जो हत्या हुई मुंबई में, उसका वो गुनहगार हो, मास्टरमाइंड हो, हाफिज सईद जो पाकिस्तान में बैठा हो, उसको आज नरेंद्र मोदी जी भारत में उस अपराधी को लाने में सफल हुए। ಸದ್ಯ ರಾಣನನ್ನ ಎನ್ಐಎ ಅರೆಸ್ಟ್ ಮಾಡಿದ್ದು ಯಾವ ಮುಲಾಜಿಲ್ಲದೆ ವಿಚಾರಣೆ ನಡೆಸ್ತಾರಾ ಅಥವಾ ಬಿರಿಯಾನಿ ಟ್ರೀಟ್ಮೆಂಟ್ ಕೊಡ್ತಾರಾ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್ ರಿಪೋರ್ಟ್. ಎನ್ಐಎ ತಂಡ ಆತನನ್ನ ಪಟೇಲ ಕೋರ್ಟ್ನತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ. ದೌಲಾ ಖಾನ್ ಹತ್ರ ರೀಚ್ ಆಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ದೌಲಾ ಖಾನ್ ತಲುಪಿದ್ದಾರೆ. ಅಲ್ಲಿಂದ ಸರ್ದಾರ್ ಪಟೇಲ್ ಮಾರ್ಗ್ಗೆ ತಲುಪ್ತಾರೆ. ಆ ಬಳಿಕ ಮದರ್ ತೆರೇಸಾ ಕ್ರೆಸೆಂಟ್ ಮಾರ್ಗ ಮೂಲಕ ಹೋಗಿ ಅಕ್ಬರ್ ರೋಡ್ ತಲುಪ್ತಾರೆ. ಇಂಡಿಯಾ ಗೇಟ್ ತಲುಪಿ ಆ ಮಾರ್ಗದ ಮೂಲಕ ಪಟಿಯಾಲ ಹೌಸ್ ಕೋರ್ಟ್ಗೆ ರೀಚ್ ಆಗ್ತಾರೆ. ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ರಾಣನನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ಆ ಕಾನ್ವೆ ಏನಿದೆ ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಎನ್ಐಎ ತನಿಖಾ ತಂಡ ಕರೆದುಕೊಂಡು ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೆ. ಬೇರೆಲ್ಲೂ ಇಲ್ಲ ಈ ದೃಶ್ಯಾವಳಿ. ಆತರ ಫೋಟೋವನ್ನ ಹೊಡೆದಿದ್ದು ಮೊದಲು ರಿಪಬ್ಲಿಕ್ ಕನ್ನಡ. ಆತನನ್ನ ಕರೆದುಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ಬ್ರೇಕ್ ಸಮೇತ ವಿಜುವಲ್ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದು ರಿಪಬ್ಲಿಕ್ ಕನ್ನಡ. ನೋಡಿ ದೃಶ್ಯಾವಳಿಯಲ್ಲಿ ನೋಡಿ ನೋಡಿ ಇಲ್ಲೊಂದು ದೊಡ್ಡದಾದಂಥ KSRP ವೆಹಿಕಲ್ ಹೋಗ್ತಾ ಇದೆ. ಒಂದೇ ಥರದ ಗಾಡಿಗಳಿದೆ. ಯಾವ ಗಾಡಿಯಲ್ಲಿ ರಾಣ ಇದ್ದಾನೆ ಅನ್ನೋದು ಗೊತ್ತಿಲ್ಲ, ಆದರೆ ಇದೇ ಮಾರ್ಗದಲ್ಲಿ ಹೋಗ್ತಾರೆ, ಇದೇ ಗಾಡಿಯಲ್ಲಿ ಇದ್ದಾರೆ ಅಂತ ನಾವು ಸ್ಪಷ್ಟವಾಗಿ ಹೇಳೋದಕ್ಕಾಗ್ತಾರೆ. ಯಾಕೆಂತಂದರೆ ಆ ಪಾಲಂ ಏರ್ಪೋರ್ಟ್ನ ಫ್ರಂಟ್ ಗೇಟಿಂದ ಹೋಗಿಲ್ಲ, ಆತನನ್ನು ಕರ್ಕೊಂಡು ಬ್ಯಾಕ್ ಗೇಟಿಂದ ಹೋಗಿದ್ದಾರೆ ಕರ್ಕೊಂಡು. ತುಂಬ ರೇರ್, ಆ ಬ್ಯಾಕ್ ಗೇಟಲ್ಲಿ ಯಾರು ಕೂಡ ಓಡಾಡೋದಿಲ್ಲ. ಅಲ್ಲಿಗೆ ಮಾಧ್ಯಮದವರನ್ನು ಕೂಡ ಬಿಡೋದಿಲ್ಲ ಆ ಗೇಟ್ ಹತ್ರ. ಮಾಧ್ಯಮದವರೆಲ್ಲರೂ ಕೂಡ ಫ್ರಂಟ್ ಗೇಟ್ ಹತ್ರ, ಗೇಟ್ ನಂಬರ್ 1 ಮತ್ತು ಗೇಟ್ ನಂಬರ್ 2 ಹತ್ರ ಕಾಯ್ತಾ ಇದ್ರು. ಈ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಕರ್ಕೊಂಡು ಬರಲಿಲ್ಲ, ಬ್ಯಾಕ್ ಸೈಡಿಂದ ಕರ್ಕೊಂಡು ಹೋದ್ರು. ಪಟಿಯಾಲ ಹೌಸ್ ಕೋರ್ಟ್ ಹತ್ರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗ್ತಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಈಗ ಬಹುತೇಕ ಸರ್ದಾರ್ ಪಟೇಲ್ ಮಾರ್ಗ ಹತ್ರ ಇದ್ದಾರೆ ಅಂತ ಕಾಣುತ್ತೆ. ಆ ಬಳಿಕ ಮದರ್ ತೆರೇಸಾ ಕ್ರೆಸೆಂಟ್ ಮಾರ್ಗ ಮೂಲಕ ಹೋಗಿ ಅಕ್ಬರ್ ರೋಡ್ ತಲುಪಿ ಅಲ್ಲಿಂದ ಇಂಡಿಯಾ ಗೇಟ್ ಮೂಲಕವಾಗಿ ತೆರಳಿ ಪಟಿಯಾಲ ಹೌಸ್ ಕೋರ್ಟ್ ರೀಚ್ ಆಗ್ತಾರೆ. ಪಟಿಯಾಲ ಹೌಸ್ ಕೋರ್ಟ್ಗೆ ರೀಚ್ ಆಗ್ತಾರೆ. ಪಟಿಯಾಲ ಹೌಸ್ ಕೋರ್ಟ್ನಲ್ಲಿ ಈಗ ಆಲ್ರೆಡಿ ಎನ್ಐಎ ಸ್ಪೆಷಲ್ ಜಡ್ಜ್ ಕೂಡ ಆಗಮಿಸಿದ್ದಾರೆ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಆಗಮಿಸಿದ್ದಾರೆ. ಡೆಲ್ಲಿ ಲೀಗಲ್ ಸರ್ವಿಸಿಂದ ಒಬ್ಬ ವಕೀಲರನ್ನು ಕೂಡ ನೇಮಕ ಮಾಡಲಾಗಿದೆ. ಆ ವಕೀಲರು ಕೂಡ ಈಗ ಆಗಮಿಸಿದ್ದಾರೆ. ನೋಡಿ, ಈಗ ನೋಡಿ ಬರ್ತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಆ ಮಾರ್ಗ ಏನಿದೆಯಲ್ಲ, ಮಾರ್ಗವನ್ನು ಕಂಪ್ಲೀಟ್ ಆಗಿ ಗ್ರೀನ್ ಕಾರ್ಡನ್ನು ಕೂಡ ಮಾಡಲಾಗಿದೆ.
ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್ ಎಲ್ಲಿದ್ದಾರೆ, ಎಷ್ಟೊತ್ತಿಗೆ ರೀಚ್ ಆಗಬಹುದು? ನಾಗೇಂದ್ರ ಬಾಬು 5 ನಿಮಿಷಗಳ ಹಿಂದೆಯಷ್ಟೇ ಏನು ಪಾಲಂ ಏರ್ಪೋರ್ಟ್ ಇಂದ ನೇರವಾಗಿ ಪಾಟಿಯಾಲ ಏನು ಕೋರ್ಟ್ಗೆ ತೆರಳಿರುವಂತದ್ದು. ಈಗ ಸದ್ಯಕ್ಕೆ ದೌಲಾ ಖಾನ್ ಇಂದ ಮೂವ್ ಆಗ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ತಾವೇ ಹೇಳಿದಾಗೆ ಇಂಡಿಯಾ ಗೇಟ್ ಮುಖಾಂತರವಾಗಿ ಅಲ್ಲಿಂದ ಅಂದ್ರೆ ಅಕ್ಬರ್ ರೋಡ್ ಇರ್ಬೋದು, ಹಾಗೇನೆ ಏನು ಇಂಡಿಯಾ ಗೇಟ್ ಇರ್ಬೋದು, ಇಂಡಿಯಾ ಗೇಟ್ ನ ನಂತರದಲ್ಲಿ ಅದೇ ಮಾರ್ಗವಾಗಿ ತೆರಳಿ ಪಾಟಿಯಾಲ ಹೌಸ್ ಅನ್ನ ತಲುಪಲಿರುವಂತದ್ದು. ಈಗಾಗಲೇ ಅಲ್ಲಿ ಟ್ರಾಫಿಕ್ ಮೂಲಕ ತೆರಳ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ನಂತರದಲ್ಲಿ NIA ಸ್ಪೆಷಲ್ ಜಡ್ಜ್ ಏನಿದ್ದಾರೆ ಅಲ್ಲಿ ನೇಮಕ ಕೂಡ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿನ ಏನು ಸ್ಥಳಕ್ಕೆ ತಲುಪಿ ಅಲ್ಲಿ ಈ ಒಂದು ವಿಚಾರಣೆ ಕೂಡ ನಡೆಯಲಿರುವಂತದ್ದು. ಬಹಳ ಪ್ರಮುಖವಾಗಿ ಇದೇ ಮಾರ್ಗವಾಗಿ ಇದೀಗ ಕಳೆದ 5 ನಿಮಿಷಗಳ ಹಿಂದೆಯಷ್ಟೇ ಇಲ್ಲಿಂದ ಏನು ರಾಣನನ್ನ ಕರೆದುಕೊಂಡು NIA ಅಧಿಕಾರಿಗಳು ಹೋಗಿರುವಂತದ್ದು. ಈಗಾಗಲೇ NIA ಅಧಿಕಾರಿಗಳು ಎಲ್ಲಾ ಪ್ರೋಸೆಸ್ ಗಳನ್ನು ಕೂಡ ಕಾನೂನು ಪ್ರಕ್ರಿಯೆಗಳೇನಿದೆ ಜೊತೆಗೆ ಮೆಡಿಕಲ್ ಪ್ರಕ್ರಿಯೆಗಳೇನಿದೆ ಎಲ್ಲವನ್ನು ಕೂಡ ಏನು ಏರ್ಪೋರ್ಟ್ ನ ಒಳಭಾಗದಲ್ಲೇ ಎಲ್ಲವನ್ನ ಮುಗಿಸಿ ಇಲ್ಲಿಂದ ಹೊರಟಿರುವಂತದ್ದು. ಈಗಾಗಲೇ ಅಲ್ಲಿನ ಪ್ರಕ್ರಿಯೆಗಳ ನಂತರದಲ್ಲಿ ಇದೀಗ ಕೋರ್ಟ್ಗೆ ತೆರಳುತ್ತಾರೆ. ಕೋರ್ಟ್ಗೆ ತೆರಳಂತ ಸಂದರ್ಭದಲ್ಲಿ ಅಲ್ಲಿ ವಿಚಾರಣೆ ನಡೆಯುತ್ತೆ. ಅಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅಲ್ಲಿನ ಪ್ರಕ್ರಿಯೆಗಳು ಕೂಡ ನಡೆಯಲಿರುವಂತದ್ದು. ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಪಾಟಿಯಾಲ ಹೌಸ್ ಕೋರ್ಟ್ ಏನಿದೆ ಅಲ್ಲಿಗೆ ತಲುಪಲಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ನಟೇಶ್, ಈಗ ಕೋರ್ಟ್ಗೆ ಹಾಜರುಪಡಿಸಿದ ಬಳಿಕ ಕಸ್ಟಡಿಗೆ ಪಡ್ಕೊಳ್ತಾರ ಇವತ್ತೇ ಅಥವಾ ಜೈಲಿಗೆ ಕಳಿಸ್ತಾರ? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಅಧಿಕಾರಿಗಳು NIA ಅಧಿಕಾರಿಗಳು ಸಂಪೂರ್ಣವಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಆತನನ್ನ ಜೈಲಿಗೆ ಕಳಿಸಬಾರದು ಎನ್ನುವಂಥದ್ದು. ಯಾಕಂದ್ರೆ ಇವರು ವಿಚಾರಣೆಯನ್ನು ನಡೆಸಬೇಕಿದೆ. ಪ್ರಮುಖವಾಗಿ ಹಲವು ವರ್ಷಗಳ ಬಳಿಕ ಈತ ಸಿಕ್ಕಿರೋದ್ರಿಂದ ಕಾಲಾವಕಾಶ ಸಾಕಷ್ಟು ಬೇಕಾಗುತ್ತೆ. ಹಾಗಾಗಿ NIA ಅಧಿಕಾರಿಗಳು ಆತನನ್ನ ತಮ್ಮ ವಶಕ್ಕೆ ಕೇಳುವಂತದ್ದು ಬಹಳ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಏನು ಸ್ಪೆಷಲ್ ಆಗಿ ಅಂದ್ರೆ NIA ಏನು ಕಚೇರಿ ಏನಿದೆ ಕಚೇರಿಯ ಸೆಲ್ಗೆ ಕರೆದುಕೊಂಡು ಹೋಗ್ತಾರೆ ಇದಾದ ನಂತರದಲ್ಲಿ ಎನ್ನುವಂಥದ್ದು. ಯಾಕಂದ್ರೆ NIA ಅಧಿಕಾರಿಗಳು ಈಗಾಗಲೇ ಎಲ್ಲಾ ತಯಾರಿಯನ್ನ ಮಾಡಿಕೊಂಡು ಅವನನ್ನ ಏನು ಕಸ್ಟಡಿಗೆ ಪಡಿಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಇರಬಹುದು. ಈಗಾಗಲೇ ಸ್ಪೆಷಲ್ ಜಡ್ಜ್ ಮುಖಾಂತರ ಅಂದ್ರೆ ಸ್ಪೆಷಲ್ ಜಡ್ಜ್ ಏನು ನೇಮಕ ಮಾಡಿದ್ದಾರೆ ಅವರಿಗೆ ನ್ಯಾಯಾಧೀಶರು ಕೂಡ ಅಂದ್ರೆ ಲೀಗಲ್ ಟೀಮ್ ಏನಿದೆ ಆ ಲೀಗಲ್ ಟೀಮ್ ಕೂಡ ಎಲ್ಲಾ ಮಾಹಿತಿಗಳನ್ನ ಕೂಡ ಮಾಹಿತಿ ಇರ್ತಕ್ಕಂಥ ರಿಪೋರ್ಟ್ ಗಳನ್ನ ಕೂಡ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಎಲ್ಲವನ್ನು ಕೂಡ ಸಬ್ಮಿಟ್ ಮಾಡುವಂತಹ ನಿಟ್ಟಿನಲ್ಲಿ ಅಂದ್ರೆ ಏನು ರಾಣನನ್ನ ಅಲ್ಲಿಗೆ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಏನು ಲೀಗಲ್ ಟೀಮ್ ಏನಿದೆ ಅದು ಎಲ್ಲವನ್ನ ಸಬ್ಮಿಟ್ ಮಾಡುತ್ತೆ. ಎಲ್ಲಾ ರಿಪೋರ್ಟ್ ಗಳನ್ನ ಸಬ್ಮಿಟ್ ಮಾಡಿ ವಿಚಾರಣೆಗೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಸಾಕಷ್ಟು ವಿಚಾರಗಳಿದೆ, ಹಲವು ಆಯಾಮಗಳಲ್ಲಿ ಅವರನ್ನ ವಿಚಾರಣೆ ಮಾಡಬೇಕಾಗುತ್ತೆ. ಇಟ್ಸ್ ಅ ಬಿಗ್ ಇಶ್ಯೂ ಆಗಿರೋದ್ರಿಂದ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಆಗಿರುವಂತದ್ದು. ಹಾಗಾಗಿ ಈತ ಏನು ಬೇರೆ ದೇಶಕ್ಕೆ ತಲೆಮರೆಸಿಕೊಂಡು ಹೋದಂತ ಸಂದರ್ಭದಲ್ಲಿ ಹಲವು ವರ್ಷಗಳ ಕಾಲ ಹುಡುಕಾಟವನ್ನ ನಡೆಸಿ ಇದೀಗ ಏನು ಅಮೆರಿಕಾದಿಂದ ಇಲ್ಲಿಗೆ